ಯಾರಿಗೆಲ್ಲ ರಾಘವೇಂದ್ರ ಸ್ವಾಮಿ ಅಂದರೆ ಇಷ್ಟ ಇರುತ್ತೆ ಅವ್ರಿಗೆಲ್ಲ ಈ ಟೆಂಪಲ್ಗೆ ಒಂದ್ಸಲ ಹೋಗಲೇಬೇಕೆಂಬ ಆಸೆ ಇದ್ದೇ ಇರುತ್ತೆ. ನಾನಿವತ್ತು ಫ್ರೀಯಾಗಿ ಮೈಸೂರಿಂದ ಹೊನ್ನವ ಮಂತ್ರಾಲಯಗೆ ಹೇಗೆ ಹೋಗೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಹಲೋ, ವೆಲ್ಕಮ್ ಟು ನಿಶಿಗೌಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಮೈಸೂರಿಂದ ಬೆಂಗಳೂರಲ್ಲಿರೋ ಹೊನ್ನವ ಮಂತ್ರಾಲಯ ಮಂದಿರಗೆ ಹೇಗೆ ಬಸ್ನಲ್ಲಿ ಹೋಗೋದು ಅನ್ನೋದನ್ನ ಫುಲ್ ಡೀಟೇಲ್ ಈ ವಿಡಿಯೋ ಮೂಲಕ ಅಪ್ಲೋಡ್ ಮಾಡಿದ್ದೀನಿ. ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ನಾವಿವಾಗ ಮೈಸೂರಿನ ಸಬರ್ಬ್ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಇಲ್ಲಿಂದ ನಮಗೆ ಬೆಂಗಳೂರು ಬಸ್ ಸಿಗುತ್ತೆ. ಸೊ ಇವಾಗ ನಮಗೆ ನಾನ್ ಸ್ಟಾಪ್ ಬ್ಯಾಂಗ್ಳೂರು ಬಸ್ ಸಿಕ್ತು. ಸೊ ಫುಲ್ಲು ಮಳೆ ಇತ್ತು ಇವತ್ತು. ನೋಡಿ ನೀವೇನು ಎಷ್ಟು ಮಳೆ ಬರ್ತಿದೆ. ನಾವು ಮೈಸೂರಿಂದ ನೆಕ್ಸ್ಟು ಇಳ್ಕೊಂಡಿದ್ದು ಕೆಂಗೇರಿ ಮೆಟ್ರೋ ಸ್ಟೇಷನಲ್ಲಿ. ಸೊ ನಾವಿವಾಗ ಇಳ್ಕೊಂಡಿದ್ದೀವಿ. ನೋಡಿ, ರೋಡ್ ಕ್ರಾಸ್ ಮಾಡೋದಕ್ಕೆ ಆಗಲ್ಲ, ಫುಲ್ ವೆಹಿಕಲ್ಸ್ ಬರ್ತಿದೆ. ನಾವು ಆ ಕಡೆ ಬಸ್ ಸ್ಟ್ಯಾಂಡ್ ಇದೆ, ಸೊ ಅಲ್ಲಿಗೆ ಹೋಗಬೇಕು. ಇವಾಗ ಇಲ್ಲಿ ನಾವು ಬಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಅಮ್ಮಂಗೆ ಬೆಂಗಳೂರಲ್ಲಿ ಸಖತ್ ಇಷ್ಟ. ನಾವು ಈ ಸ್ಟಾಪಲ್ಲಿ ಇಳ್ಕೊಂಡ್ರೆ 374 ಅಂತ ಬಸ್ ಬರುತ್ತೆ ಅಂತ, ಇಲ್ಲ 227 ಬಸ್ಸು. ಸೊ ವೇಟ್ ಮಾಡ್ತಾ ಇದ್ದೀವಿ. ನಮಗೆ ಇವಾಗ ಬಸ್ ಸಿಕ್ತು ತವರೆಕೆರೆದು. ಸೊ ಇವಾಗ ಬಸ್ ಹತ್ತಿದ್ದೀವಿ. ಬಸ್ ನಂಬರ್ 227B. ಟಿಕೆಟು ಬೆಲೆನೇ ಆಗ್ತಿಲ್ಲ. ಫ್ರೀ ನಮಗೆ ಟಿಕೆಟ್ನ ಗರ್ಲ್ಸ್ಗೆ ಫ್ರೀ ಅಂದರೆ ನಾವು ಬಸ್ ಚಾರ್ಜ್ ಇವತ್ತು 1 ರೂಪಿ ಕೂಡ ಕೊಡಲಿಲ್ಲ, ಫುಲ್ ಫ್ರೀ. ನಾವು ಇವತ್ತೇ ಫಸ್ಟ್ ಟೈಮ್ ನಾನು ಅಮ್ಮ ಬಂದಿರೋದು. ಸೊ ನಮಗೆ ಒಂಥರ ಫುಲ್ ಖುಷಿ ಆಗ್ತಿತ್ತು. ಇವಾಗ ನಾವು ತವರೆಕೆರೆ ಅಂತ ಇಲ್ಲಿ ಇಳ್ಕೋಬೇಕು. ತವರೆಕೆರೆಯಿಂದ ಇನ್ನೊಂದು ಬಸ್ ಹತ್ತಬೇಕು. ನಾವು ಇಲ್ಲಿ ತವರೆಕೆರೆಯಲ್ಲಿ ಇಳ್ಕೊಬಿಟ್ಟು ಪುನಃ ಒಂದು ಬಸ್ ಬರುತ್ತೆ, ಅದಕ್ಕೆ ಹತ್ಕೋಬೇಕು. ವನಹಟ್ಟಿ ಗೇಟ್ ಅಂತ ಅಲ್ಲಿ ಇಳ್ಕೋಬೇಕು. ಅಲ್ಲಿಂದ ಒಂದು ಆಟೋ ಬರುತ್ತೆ, ಇಲ್ಲ ಬೈ ವಾಕ್ ಕೂಡ ಹೋಗ್ಬೋದು. ಸೊ ಇಲ್ಲಿ ವನಹಟ್ಟಿ ಗೇಟ್ ತನಕ ಹೋಗೋದಕ್ಕೆ ನಾವು ಬಸ್ಸಲ್ಲಿ ಕೂತಿದ್ದೀವಿ. ಇವಾಗ ನಮಗೆ ಅಡ್ರೆಸ್ ಗೊತ್ತಿಲ್ಲದೆ ಅದು ಯಾವುದೋ ವನಜನಹಳ್ಳಿ ಗೇಟ್ ಅಂತ ಅಲ್ಲಿ ಇಳ್ಕೋಬೇಕಾಗಿತ್ತು. ನಾವು ಫಸ್ಟೇ ಎದ್ದು ನಿಂತ್ಕೊಂಡ್ವಿ, ನಮ್ಗೆ ಗೊತ್ತಿಲ್ವಲ್ಲ ಸ್ಟಾಪ್ ಕೊಡ್ತಾರೆ ಅಂತ. ನೋಡಿದ್ರು ಅಲ್ಲೇ ಇಳಿಸ್ಬಿಟ್ಟು ಹೋಗ್ಬಿಟ್ರು. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ. NS ಪ್ಯಾಲೇಸ್ ಎಷ್ಟು ಚೆನ್ನಾಗಿದೆ ಅಲ್ವಾ. ಅಂದರೆ ಆಟೋಸ್ ಏನೂ ಇಲ್ಲ, ಕಾಯ್ತಾ ಇದ್ದೀವಿ ಇಲ್ಲಿ ಯಾವುದಾರ ಆಟೋ ಸಿಗಲಿ ಅಂತ. ಅಲ್ಲಿಂದ ಬಂದ್ವಿ 1 ಕಿಲೋಮೀಟರು. ಇಲ್ಲಿ ಯಾವ ಆಟೋಸ್ ಆ ಥರ ಏನೂ ಇಲ್ಲ. ಇದು ಫಿಲಪ್ ಆಗೋ ತನಕ ಹೋಗೋಲ್ಲ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಯಾವುದೋ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ಒನಗನಹಟ್ಟಿಯಿಂದ ಆಟೋದಲ್ಲಿ ಬಂದ್ವಿ. ಸೊ ಅಲ್ಲಿಂದ ಇಲ್ಲಿಗೆ 20 ರೂಪೀಸ್ ತಗೊಳ್ತಾರೆ. ನಾವಿವಾಗ ಟೆಂಪಲಿಗೆ ಬಂದ್ವಿ. ನೋಡಿ, ಬಂದಿದ್ದೀವಿ, ಇವಾಗ ರೀಚ್ ಆಗಿದ್ದೀವಿ ಟೆಂಪಲ್. ನಿಜವಾಗ್ಲೂ ಈ ಟೆಂಪಲ್ ಎಷ್ಟು ಪಾಸಿಟಿವ್ ವೈಬ್ ಇದೆ ಅಂದರೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇಲ್ಲಿ ಬಂದೇ ನೀವು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲಿ ಬಂದರೆ ಏನೋ ಒಂಥರ ಕಾಮ್, ಪೀಸ್, ತುಂಬಾ ಚೆನ್ನಾಗಿ ಅನ್ನಿಸ್ತು. ಈ ಮಂದಿರನ 2ನೇ ಮಂತ್ರಾಲಯ ಅಂತ ಕೂಡ ಕರೀತಾರೆ. ಇಲ್ಲಿ ಹರಕೆ, ಸಂಕಲ್ಪಗಳು, ಪೂಜೆಗಳು ದಿನ ನಡೀತಾ ಇರುತ್ತೆ. ಸೊ ಇಲ್ಲಿ ತುಪ್ಪ ದೀಪ ನೋಡಿ, ಇದು 5, 11, 21 ಆ ರೀತಿ ನಾವು ತಗೊಂಡು ದೇವರಿಗೆ ಬೆಳಗ್ಗೆ ಅದನ್ನು ನಾವು ಹೋಮಕುಂಡಕ್ಕೆ ಹಾಕಬೇಕು. ಇಲ್ಲಿ ನಾವು ಏನೇ ಹರಕೆ ಮಾಡಿದ್ರು ಅದು ನೆರವೇರುತ್ತೆ ಅಂತ ಎಲ್ಲರೂ ತುಂಬ ಹೇಳ್ತಾರೆ. ಇಲ್ಲಿ ತುಂಬ ಪಾಸಿಟಿವ್ ವೈಬ್ ಇದೆ. ಇಲ್ಲಿ ನಾವು ಹೋದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ, ಎಷ್ಟು ಪಾಸಿಟಿವಿಟಿ ಇದೆ ಅಂತ. ಇದು ನೋಡಿ ಎಲ್ಲರೂ ಹರಕೆ ಮಾಡಿ ಕಟ್ಟಿರೋದು. ಈ ಥರ ಕಾಯಿ ಸಂಕಲ್ಪ ಮಾಡಿದ್ರೆ 21 ವಾರ ನಾವು ಹೋಗಿ ಅಲ್ಲಿ ಪೂಜೆ ಸಲ್ಲಿಸಬೇಕು. ಸೊ ಇಲ್ಲಿ ತುಂಬ ತರಹದ ಪೂಜೆಗಳು ಮತ್ತು ಎಷ್ಟು ಜನಗಳು ಬರ್ತಾರಂದರೆ ಇವತ್ತು ಕಡಿಮೆ ಜನ ಇಲ್ಲಿ ಬಂದಿರೋದು. ಇವತ್ತು ಬುಧವಾರ ಆಗಿರೋದ್ರಿಂದ ಇಷ್ಟು ಜನ. ಬಟ್ ಗುರುವಾರ ಆದರೂ ಅಂತೂ ಇಲ್ಲಿ ಕಾಲಿಡೋದಕ್ಕೆ ಜಾಗ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಮಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಬಂದು. ಇಲ್ಲಿ ಬರೋ ಪ್ರತಿಯೊಬ್ಬರಿಗೂ ಕೂಡ ಪ್ರಸಾದ ಎಲ್ಲ ಇರುತ್ತೆ. ಸೊ ನಾವೇ ಅದನ್ನು ಬಡಿಸ್ಕೊಂಡು ಹಾಕೋಬೋದು. ಸೊ ನೋಡಿ ನೀವೇನೆ ಈ ಥರ ಪ್ರಸಾದ ಎಲ್ಲ ಕೊಡ್ತಾರೆ. ಎಷ್ಟೇ ಗಂಟೆಗೆ ಬಂದರೂ ಕೂಡ ಪ್ರಸಾದ ನಮಗೆ ಸಿಗುತ್ತೆ. ಸೊ ತುಂಬಾ ಚೆನ್ನಾಗಿತ್ತು ಎಲ್ಲ. ನನಗಂತೂ ತುಂಬ ಖುಷಿ ಆಯಿತು. ನೀವು ಕೂಡ ಒಂದು ಸಲ ಬನ್ನಿ. ಇಲ್ಲಿ ತುಂಬ ಮನಸ್ಸಿಗೆ ಶಾಂತಿ, ನೆಮ್ಮದಿ ಎಲ್ಲ ಸಿಗುತ್ತೆ.
ಇಲ್ಲಿ ಇನ್ನೊಂದು ಏನಂದರೆ ಹೇರ್ಗೆ ಸುಮ್ಮನೆ ಕ್ಲಿಪ್ ಹಾಕಿ ಮತ್ತು ಫ್ರೀ ಹೇರ್ಸ್ ಆ ಥರ ಎಲ್ಲ ಬಿಡಾಗಿಲ್ಲ. ಜಡೆ ಎಲ್ಲ ಹಾಕಿ ಇಲ್ಲಾಂದರೆ ಗಂಟು ಹಾಕಿ ಅಂತ ಅವರೇ ಹೇಳ್ತಾರೆ ನಮಗೆ. ಇಲ್ಲಿ ಟೈಮಿಂಗ್ಸ್ ಬಂದು ಬೆಳಗ್ಗೆ 5 ಗಂಟೆಯಿಂದ ಸಂಜೆ 7 ಗಂಟೆ ತನಕನೂ ಇರುತ್ತೆ, ಪ್ರತಿದಿನ ಇರುತ್ತೆ. ಗುರುವಾರ ಮಾತ್ರ ಬೆಳಿಗ್ಗೆ 3 ಗಂಟೆಗೆ ಓಪನ್ ಆಗುತ್ತೆ ಅಂತ ಹೇಳ್ತಾ ಇದ್ರು.